ಬರಕ್ ಕುಂತಾಳ. ಇವತ್ತು ಎಲ್ಲಾ ತರದ ಕಾಯಿಪಲ್ಯನೂ ತಗೊಂಡ್ಬಿಡ್ತೇನೆ. ಹಂಗ್ ಮಾಡ್ತೀನಿ ತಡಿ. ಏ ಹನುಮವ್ವ ಬಾರಯ್ಯವ್ವ, ಬಂದೇ ಇಲ್ಲಲ್ಲ. ಬಂತಡಿ ಅಕ್ಕ ಬಂತಡಿ. ಈ ವಿಚಿತ್ರ ಸೊಸಿ ಎಷ್ಟರ ಉರಿತಿದ್ದಾಳಿಕಿ, ಮಾಡ್ತೀನಿಕಿನ. ಏ ಸುಮಿತ್ರಕ್ಕ ಯವ್ವ, ಈಗಿನ ಶಿವ ಅಂತ ಓಣ್ಯಾಗ ಕಾಲಿಟ್ಟ ನೀನ್ ನೋಡ್ ಮತ್ತ ಅಡ್ಡದಿದ್ದಿ ರೇಟ್ ಕೇಳ್ಬೇಡ. ನಾನು ಕಮ್ಮಿ ಮಾಡ್ತೀನಿ, ಇಲ್ಲ ನಂಗಿಲ್ಲ. ಆದ್ರೆ ತೀರ ಆಗಂಗಿಲ್ಲವ. 5 ರೂಪಾಯಿ ಕೊಡು 8 ರೂಪಾಯಿ ಕೊಡು ಅಂದ್ರೆ ನನಗಾಗಂಗಿಲ್ಲವ. ಹೆಂಗಿರ್ತತಿ ಹಂಗ್ ತಗೋಬೇಕು ನೋಡು. ತಗೊಂಡ್ರ ತಗೋ. ಏಟ್ 20-30 ರೂಪಾಯಿ ಹೆಚ್ಚು ಆದಿತ್ತನ ಇರ್ಲಿ ತಗೋ, ಏನಾಗೋದೈತಿ. ತಿಂದ್ರೆ ನೀ ತಿಂತೀಯವ. ಪಾಪ ಓದ್ಕೊಂಡು ಊರೆಲ್ಲ ಅಡ್ಡಾಡಿ ಮಾರ್ತಿ, ಏನಾಕೈತಿ. ಇಳಿಸ್ಬಿಟ್ಟು ಇಳಿಸ ನೋಡುನ್ ತರಕಾರಿನ. ಹಂಗಂದ್ರೆ ಅಡ್ಡಿ ಇಲ್ವಾ. ಹೋದ್ಸಲ ಎಲ್ಲ ತರಕಾರಿ ತಗೊಂಡಂಗ್ ಮಾಡ್ದಿ, ಏನು ತಗೊಲಿಲ್ವಾ. ರೇಟ್ ಜಾಸ್ತಿ ಅಂತ ಕೈ ಚಲ್ಬಿಟ್ಟಿ. ಫಸ್ಟ್ ಬೋಣಿಗಿ ಮತ್ತ ನನ್ ತಲಿ ಇಡ್ಸಂಗಿಲ್ಲ. ತಾತ ಇಳಿಸ್ಬಿಟ್ಟಿನ. ತಡಿ. ಏ ಬೆಂಡಿಕಾಯಿನ ತಂದಿಲ್ಲಲ್ಲ ಹನುಮವ್ವ. ಅದವು ಬೆಂಡಿಕಾಯಿನೂ ತಂದನಿ. ಏಟ್ ಹಚ್ಚಲಿ ಹೇಳು. ಪಾವ್ ಕಿಲೋ ಬೇಡ ಅರ್ಧ ಕಿಲೋ ಹಚ್ಚ. ಇವ್ ಅರ್ಧ ಕಿಲೋಗ್ 40 ರೂಪಾಯಿ ಆಕೈತ್ ನೋಡು. ಅಲ್ಲಿ ತಗೋ, ಏನಾಗುದೈತಿ. ಇದು ಫ್ಲವರ್ಗೆ ಏಟ್ ಕೊಟ್ಟಿ. ಫ್ಲವರ್ಗ ಫ್ಲವರ್ ಇವ ನೀನು ತಗೊಂತಿ ಏನಿಲ್ಲ. ಅಯ್ಯಯ್ಯ ಮಾರಕ್ ಬಂದಿ ಹೇಳ ಇವ ರೇಟ್. ಇವ ನೀ ಕೇಳಿ ಬಿಡ್ತಿಯಲ್ಲ ಅದಕ್ಕೆ ಹೇಳಿದ್ದು. ಏನಿಲ್ಲ ಬರೀ 30 ರೂಪಾಯಿ ನೋಡು. ಫ್ಲವರ್ ಮಸ್ತ್ ಐತಿ. ಈಗ ಪ್ರೆಸ್ ಮಾಲ್ ಬಂದಿದ್ದು ಹಿಂಗ ತಗೊಂಬಂದ ನೋಡು. ಹೌದಾ, ಅದು ಒಂದ್ ಹಚ್ಚ. ಮತ್ತೆ ಕ್ಯಾರೆಟ್ ಹೆಂಗ್ ಕೊಟ್ಟಿ. ಬರೀ 20 ರೂಪಾಯಿ ಪಾವ್ ಕಿಲೋ. ಮತ್ತ ಸೌತಿಕಾಯಿ ಪಾವ್ ಕಿಲೋ, ಎಲ್ಲಾ ಪಾವ್ ಕಿಲೋ ಹಚ್ಚಿಬಿಡು. ಎಲ್ಲವೂ ಹಚ್ಚಿಬಿಡು ಅಂತೀನಿ. ಏನ ಸುಮಿತ್ರಕ್ಕ ಮನ್ಯಾಗಿನ ಹಬ್ಬ ಐತೆನ ಏನ್ ಮದ್ವಿ ಊಟ ಹಾಕ್ಸಾ ಕುಂತೀರ. ಅಲ್ಲೋ ಇವ ನೀನ್ ತರಕಾರಿ ಹಿಂಗ್ ತಗೊಳಕ್ ಕುಂತಿಯಲ್ಲ. ಅರ್ಧ ಪಾವ್ ಕಿಲೋನು ತಗೊಂತಿದ್ದಿಲ್ಲ ಮೊದ್ಲು. ಅವ್ರ ಮನೆ ಕಡೆ ಇವ್ರ ಮನೆ ಕಡೆ ಇತ್ತಲ್ದಾಗ ಕುಂತಂಗ್ ಮಾಡಿ ಅದು ಇದು ಹರ್ಕೊಂಡು ಹೋಗಿ ಅಡಿಗೆ ಮಾಡ್ಬಿಡ್ತಿದೆ. ಇದೇನಿದು ಈ ನಮ್ಮನೆ ತಗೊಳಕ್ ಕುಂತಿ ಕಾಯಿಪಲ್ಯನ. ಇರೋದೊಂದಿನ ಹೋಗುದೊಂದಿನವ. ಇರಷ್ಟು ದಿನ ಚಲೋತ್ನಾಗಿ ತಿಂದುಂಡು ಗಟ್ಟಿಯಾಗಿದ್ದು ಆ ದೇವ್ರ ಕರ್ದಾಗ ಕಣ್ಣು ಮುಚ್ಕೊಳ್ಳೋದವ. ಅದಕ್ಕ ಎಲ್ಲಾ ತರದ ಪಲ್ಯನೂ ಮಾಡಿ ಒಟ್ಟು ಚಂದಾಗಿ ಉಂಡು ಆಸೆ ಪೂರೈಸ್ಕೋಬೇಕು ಅಂತ. ಹಂಗಂದ್ರ ಅಡ್ಡಿ ಇಲ್ವಾ. ಹೌದು, ಮತ್ತ ಇರೋದೊಂದ್ ಜೀವ. ತಿಂದುಂಡು ಗಟ್ಟಿಯಾಗಿರ್ಬೇಕು. ವಯಸ್ಸಾದ ಕಾಲಕ್ಕ ತಿನ್ನಕ್ ಬರಂಗಿಲ್ಲ, ಬಿಡಕ್ ಬರಂಗಿಲ್ವ. BP ಸುಗರ್ ಅಂತ ಗಂಟು ಬಿದ್ದು ಬಿಡ್ತತಿ. ತಗೋರವ. ಹನುಮಕ್ಕ ನಂಗೆ ಒಂದ್ ಕಟ್ ಕೊತ್ತಂಬರಿ ಕೊಡುವ. ಪುದೀನ ತಂದಿಯೇನೋ ಹೇಳಿದ್ನಲ್ಲ ನಾನು. ಪುದೀನಾನು ತಂದನಿ, ಕೊತ್ತಂಬರಿನೂ ತಂದನಿ, ಪಾಲಕ್, ಮೆಂತೆ, ಸಬ್ಬಕ್ಕಿ, ರಾಜಗಿರಿ, ಟಮಾಟಿ, ಬೆಳ್ಳುಳ್ಳಿ, ಅಲ್ಲ ಮತ್ತ ಕೆಂಪು ಮೆಣಸಿನ್ಕಾಯಿ ಅದ ನೋಡು. ಕೆಂಪು ಮೆಣಸಿನ್ಕಾಯಿ ಚಟ್ನಿ ಮಾಡ್ಕೊಂತೀನ ಕೊಡ್ಲೇನ. ಬ್ಯಾಡ್ವಾ, ಪುದೀನ ಮತ್ ಕೊತ್ತಂಬರಿ ಕೊಡು. ತಡಿ. ಯಾಕ ಬುಟ್ಟಿ ತಗೊಂಬರ್ತೀನ, ಎಲ್ಲ ಕಾಯಿಪಲ್ಲೆ ತೂಕ ಮಾಡಿ ಹಾಕ್ತೀನಿ. ತಡಿ. ವಿಚಿತ್ರ ಸಸಿ ಏನ್ರಿ ಎತ್ತಿ. ಅದು ವಿಚಿತ್ರ ಅಲ್ರಿ, ಸುಚಿತ್ರ. ಎಂತ ಚಂದನ ಹೆಸರು ಐತಿ. ನೀವು ವಿಚಿತ್ರವಾಗಿ ಮಾತಾಡ್ತೀರಪ್ಪ. ಏನಾತ ಹೇಳ್ರಿ. ಏನಿಲ್ಲ, ಕಾಯಿಪಲ್ಲೆ ತಗೊಂಡೆ ನೋಡು. ಕಾಯಿಪಲ್ಲೆ ಏನೇನ್ ತಗೊಂಡ್ರಿ. ಏನಿಲ್ವಾ, ಅದೊಂದ್ ಫ್ಲವರ್ ತಗೊಂಡಿನಿ. ಫ್ಲವರ್ ಖಾಲಿ ಫ್ಲವರ್ ತಗೊಂಡನಿ. ಮತ್ತೆ ಎಲ್ಲಾ ತರದ ಕಾಯಿಪಲ್ಲೆನು ಪಾವ್ ಕಿಲೋ ತಗೊಂಡನಿ. ಮತ್ತ ಏನದು ನಮ್ಮ ವೀರೇಸಗ ಬೆಂಡಿಕಾಯಿ ಅಂದ್ರೆ ಪಂಚ ಪ್ರಾಣ. ಅವನಿಗಾಗಿ ಒಂದ್ ಅರ್ಧ ಕಿಲೋ ಬೆಂಡಿಕಾಯಿ ತಗೊಂಡನಿ. ಬರೀ 40 ರೂಪಾಯಿ. ಅತ್ತೀರ ನೀವ್ ಒಂದ ತಗ. ಕೇಳ್ದಂಗ ರೊಕ್ಕ ಕೊಟ್ಟು ತಗೊಳಕತ್ತೇನ್ರಿ ಅತ್ತೀರ. ಮಂತನ ಉಳ್ದವನು ಮಂತನ ಹಾಳಾಗ್ ಹೋಕ್ಕವು. ತಡ್ರಿ ನೀವು ಹನುಮಕ್ಕ. ಅದು ಅರ್ಧ ಕಿಲೋ ಬೆಂಡಿಕಾಯಿ ಹಚ್ಚಲ್ವಾ, ತಗದ ಬಿಡು ನೀನು. ಅರ್ಧ ಪಾವ್ ಕಿಲೋ ಕೊಡು, 10 ರೂಪಾಯಿ ಆತ. ಏನಿದು ಕಾಲಿಫ್ಲವರ್. ಹುಳ ಅಂದ್ರೆ ಹುಳದ್ ಮುಟಕ್ಕಿರ್ತತಿ. ಬ್ಯಾಡ, ಫ್ಲವರ್ ಅರ ಬ್ಯಾಡ. ಮತ್ತೇನ್ ತಗೊಂಡಾರ. ಟಮಾಟೆ ಹಣ್ಣು ಅದಾವ. ನಮ್ಮ ಅವರು ಹೊಲಕ್ ಹೋದಾಗ ಹರ್ಕೊಂಬಂದಾರ. ಟಮಾಟೆ ಹಣ್ಣು ಅದಾವು. ಮತ್ತ ಗಜ್ರಿ, ಸೌತಿಕಾಯಿ ಪಾವ್ ಕಿಲೋ ಹಚ್ಬಿಟ್ಟಿಯ. ಬೇಡ, ಅದು ಅರ್ಧ ಪಾವ್ ಕಿಲೋ, ಇದು ಅರ್ಧ ಪಾವ್ ಕಿಲೋ ಹಚ್ಚ. ಏಟಾತ 20 ರೂಪಾಯಿ ಆತ. ಬಟಾಟಿ ಹಚ್ಚೇನ. ಹೆಂಗವ ಕಿಲೋ ಬಟಾಟಿ. ಬಟಾಟಿ 35 ರೂಪಾಯಿ. ನೀ ತೀರ ರೇಟ್ ಹೇಳಕಿ ಕೊಡೋದು ಹೇಳವ ನೀನು. ಮಾರ್ಕೆಟ್ನಾಗೆಲ್ಲ 20-25 ರೂಪಾಯಿ ಅಂದ್ರೆ ರಗಡಾತು. ನೀನೇನು ಅಮೇರಿಕೆಯಿಂದ ತಂದಂಗ್ ಮಾಡ್ತಿಯಲ್ಲ. 25 ಆಗಂಗಿಲ್ಲ. ನಾವ್ ಅಲ್ಲಿಂದ ಒತ್ಕೊಂಡು ಮಾರೋರು ಅಲ್ಲಿಂದ ತಂದು 25 ಇಲ್ಲ 30 ರೂಪಾಯಿ ಕೊಡ್ತಾನೆ ನೋಡ್ ಲಾಸ್ಟ್. 30 ರೂಪಾಯಿನ ಅದು ಒಂದ್ ಅರ್ಧ ಕಿಲೋ ಹಚ್ಚೆ ಬಿಡು ಸಾಕು. ಕಾಯಿಪಲ್ಲೆ ಇಷ್ಟ ಸಾಕು ನಮಗ. ವಿಚಿತ್ರ ಏನ್ರಿ ಅತ್ತಿಯರ. ಅಲ್ಲ ನಾನು ಕಾಯಿಪಲ್ಲೆ ಹಚ್ಚಿದ್ನಲ್ಲ ಎಲ್ಲವೂ ಪಾವ್ ಕಿಲೋನು ಬೇಡನು. ಅತ್ತಿಯರ ಪಾವ್ ಕಿಲೋ ತಗೊಂಡು ಏನ್ ಮಾಡ್ತೀರಿ. ಈಡಾಗಿ ಈರುಳ್ಳಿ ಕಟ್ ಮಾಡಿ ಚಲೋ ತಂಗಿ ಪಲ್ಲೆ ಮಾಡಿದ್ರ ಮಸ್ತ್ ಆಕತಿ. ನೀವ ಹೇಳ್ತಿದ್ರಿ ಹೋದ್ಸಲ ನಾ ತರಕಾರಿ ತಗೊಳ್ಳೋ ಮುಂದ ಅಯ್ಯೋ ಮಂತನ ಹಾಳಾಗ್ ಹೋಕ್ಕವು ಈ ನಮನಿ ತರಕಾರಿ ತಗೊಂಡ್ರ ಅಂತಿದ್ರಿ. ಈಗ ಎಲ್ಲ ಗೊತ್ತಾಗತ್ತ ಗುರಿ ಅತ್ತಿಯರ ನನಗೂ. ಅಲ್ಲ ನೀನ್ ಮತ್ತೀರ ತಗೊಂತಿಲ್ವಾ. ತೀರ ನೀನ್ ಅರ್ಧ ಪಾವ್ ಕಿಲೋ ಹಚ್ಚಂದ್ರ ಹನುಮಕ್ಕ ಕೊಡಂಗಿದ್ರು ಕೊಡವಾ. ಇಲ್ಲಾಂದ್ರೆ ಪ್ಯಾಟಿಂದ ನನ್ನ ಗಂಡ ತಗೊಂಡ್ಬರ್ತಾನ. ಹಂಗೇನಾರ ಮಾಡಿ ಗಿಡಿಯವ. ಅರ್ಧ ಪಾವ್ ಕಿಲೋ ಅಲ್ಲ ಹಸ್ತೀನಿ ತಗೋ. ಅಂದ್ರು ಸುಮಿತ್ರಕ್ಕ ನಿನ್ ಸೊಸಿ ನೋಡಿ ಬಾಳೆ ಮಾಡೋದ್ ಕಲಿಬೇಕು ನೋಡ್ವಾ. ಹೌದು, ಪಾವ್ ಕಿಲೋ ಜಾಸ್ತಿನ ಹಾಕವು. ಸುಮ್ಕಿರ್ಲಿ. ನೀವು ಗಂಡ ಹೆಂಡತಿ ಒಂದ್ ಮಗು ಐತಿ, ನಿಮಗ್ ಜಾಸ್ತಿ ಆಗ್ತಾವು. ಆದ್ರ ನಾವು 6 ಮಂದಿ ಇದೀವಿ. ಅದಕ್ಕರಿ ಮತ್ತ ಈರುಳ್ಳಿ ಜಾಸ್ತಿ ಹೆಚ್ಚಾಕ್ತೀನಿ ಅಂದಿದ್ದು ನೋಡ್ರಿ ಅತ್ತಿಯರ. ಇನ್ನ ರೊಕ್ಕ ತಿಂಗಳ ಮಟ ಬರ್ಬೇಕು. ಈಗ ತಿಂದುಂಡು ಖಾಲಿ ಮಾಡ್ಬಿಟ್ರ ಅದೆಲ್ಲ ನಾನ್ ನೋಡ್ಕೊಂತೀನಿ. ನೀವು ಸುಮ್ನಿರಿ ಅತ್ತಿಯರ. ಹಾಳದಕ್ಕೆ ಎಲ್ಲದಾಗನು ಮೂಗ್ ತೋರ್ಸ್ಕೊಂಡ್ ಬರ್ತಾ. ಹೆಂಗರ ಮಾಡಿ ಈಕಿನ ಮಾನ ಮರ್ಯಾದೆ ತೆಗೆದು 3 ಕಾಸಿಗೆ ಇಲ್ದಂಗ್ ಮಾಡಿ ಇಡ್ಬೇಕು. ನಂಗೂ ಪುದೀನ ಕೊತ್ತಂಬರಿ ಅರ್ಧ ಕಟ್ ಕೊಡ್ತೀಯನವಾ. ಒಂದೊಂದ್ ಕಟ್ ಅಂದ್ರೆ ಜಾಸ್ತಿ ಆಗ್ಬಿಡ್ತತಿ. ಜಯಕ ನೀನ ಭಾರಿ ಮಾತಾಡಕಿವ. ಅರ್ಧ ಕಟ್ ಯಾರು ಕೊಟ್ಟಾರು. ಪೂರ್ತಿನ ತಗೋ. ನೀವು ತೂಕ ಮಾಡ್ತೀರಿ, ನಾ ರೊಕ್ಕ ತಗೊಂಡ್ಬರ್ತಾನೆ. ಸುಮಿತ್ರಕ್ಕ ಏನ್ಲೆ ಏನಿಲ್ವಾ. ಅಲ್ಲ ಮನಿ ಎರಿತಾನ ಎಲ್ಲ ಸಸಿಕಾಯಿ ಕೊಟ್ಟು ನೀ ಸುಮ್ಕ ಕುಂತ್ ಬಿಟ್ಟಿಯಾ. ಏನೋ ಬಿಡ್ವಾ, ನಮ್ ಸುಮಿತ್ರಕ್ಕ ಮೊದ್ಲೆಲ್ಲ ಹಿಂಗಿದ್ದಿದ್ದಿಲ್ಲ. ಆದ್ರೂ ಏನ ಹೇಳು, ನಿನ್ ಸಸಿ ನಿನಕಿನ ಚುರುಕು. ಯಾವಕ್ಕೆ ಬೆಂಡ್ಲಿ ಕಲಸ್ಕೊಡಕ್ ಕುಂತಾಳ ಹಿಂಗಿಂಗ್ ಮಾಡಂತ. ಅದು ಹಂಗ ಕೇಳಿ ಕುಣಿಯಾಕ ಕುಂತತಿ. ಏನ ನೋಡ್ವಾ ಪಾಪ ನಿನಗ್ ನೋಡಿ ನನಗ್ ಹೊಟ್ಯಾಗ ಕಳ್ಳೆಲ್ಲ ಇಚ್ಕೊಂಡಂಗ ಆತ್ ನೋಡು. ಆದ್ರೂ ಸಸಿ ಬಂದ್ಮೇಲೆ ಅತ್ತಿ ಪವರ್ ಕಮ್ಮಿ ಆತ್ ಬಿಡು.
ಕಾಮಿಡಿ ಕಾಮಿಡಿ ತಗೋ, ಅವಿನಾಶ್ ಹೇಳ್ತಾನಲ್ಲ ಕಾಮಿಡಿ ಕಾಮಿಡಿ. ನಿರ್ಮಿ, ಕಲ್ಪನಾ, ಯಾಕವ್ವ ಮಗಳ ಹಿಂಗಳ ಕುಂತ ಏನಾತ ಹೇಳುವ. ಯಪ್ಪ, ನಾನು ಅವನ್ ಕೂಟಿರಂಗಿಲ್ಲ. ನನ್ನ ಬಗ್ಗೆ ಅವನು ಕೆಟ್ಟದಾಗಿ ಮಾತಾಡ್ಬಿಟ್ಟ. ನನಗೆ ಸಹಿಸ್ಕೊಳಕ್ ಆಗ್ಲಿಲ್ಲ. ಯಪ್ಪ, ನಾ ಹೆಂಗಾರ ಮಾಡಿ ಒಬ್ಬಕ್ಕೆ ಇದ್ಬಿಡ್ತೀನಿ. ಪ್ಲೀಸ್ ಅಪ್ಪ, ನನ್ನ ಪಾಡಿಗೆ ನನ್ನ ಇರಾಕ್ ಬಿಟ್ಬಿಡು. ಅಲ್ಲ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಏನಾರ ಮಾಡಕ್ ಬರ್ತಿತ್ತು, ಅದು ಹೆಂಗ ನೀ ಬಿಟ್ಟು ಕೊಟ್ಟು ಬಂದಿ? ಇಲ್ರಿ, ನಾನು ಅಲ್ಲಿ 1 ತಿಂಗಳಿದ್ನಲ್ಲ, ಅವನೇನ್ ಸರಿ ಹೋಗಂಗ್ ಕಾಣವಲ್ಲ. ಏನ ಅವನಿಗ ಮನಿ ಬಾಳೆ ಹೆಂಡತಿ ಮಕ್ಕಳು ಮರಿ ಇದ್ಯಾವುದು ಚಿಂತಿಲ್ಲ. ಇವತ್ತು ಎಂಜಾಯ್ ಮಾಡ್ಬಿಡ್ಬೇಕು. ನಾಳಿದ್ ಹೆಂಗಾರ ಹಾಳಾಗ್ ಹೋಗ್ಲಿ ಅಂತ ಅದಾನವ. ಅಂತವನ್ ಕೂಟ ನಮ್ಮ ಮಗಳಿದ್ದ ವನವಾಸ ಪಡುಕಿನ ನಮ್ಮ ಮನ್ಯಾಗ ಅಂಬ್ಲಿ ಕುಡ್ಕೊಂಡಿರ್ವಲ್ಲಕ್ಕ. ಅಷ್ಟಕ್ಕೂ ನಮಗೇನ್ ಕಮ್ಮಿ ಆಗೈತ್ರಿ? ಮನಿ ಹೊಲ ಆಸ್ತಿ ರೊಕ್ಕ ಎಲ್ಲ ಐತಿ. ಏನ ಒಂದು ಪಾಪ ಮಗಳು ಆಸೆ ಪಟ್ಟಿತ್ತಲ್ಲ ಅಂತ ಮದುವೆ ಮಾಡಿ ನೋಡಿದ್ವಿ. ತೀರಾ ಒಂದು ಉರುಣಿಗೆ ಬಾಳ ಆಗೈತ್ರಿ. ಅವ ರೊಕ್ಕದ ಸಂಬಂಧ ನಮ್ಮ ಮಗಳ ಜೀವ ತೆಗ್ಯಾಕು ಹೇಸವನಲ್ಲ. ಸುಮ್ಕ ಆಕಿನ ಅಲ್ಲಿ ಕಳ್ಸುದು ಬ್ಯಾಡ, ಆ ಒಂದು ಸವಾಸನು ಬ್ಯಾಡ. ಹಿಂಗಂದ್ರೆ ಹೆಂಗ ನೋಡು. ಆತವ ಮಗಳ ಅಲ್ಬೇಡ, ನಾನು ನಿಮ್ಮ ವಿರಮಠ ನೀ ಯಾಕಳ್ತಿ ಬಾ ಒಳಗ. ಓ ಕಲ್ಪನಾ, ಅದ್ಗೆಮ್ಮ ಏನಾತ ಬಾಳೆ ಸುದ್ದಾಗ್ಲಿಲ್ಲ? ನಿಮ್ ಮುಖ ನೋಡಿದ್ರ ಸುದ್ದಾಗಿಲ್ಲ ಅಂತ ಅನ್ಸಕುಂತತಿ. ಮೋಹಿನಿ, ಅಲ್ಲ ನಿನಗ ಬೆಂಕಿಗೆ ತುಪ್ಪ ಸುರಿಯೋದು ಬಿಟ್ಟು ಬ್ಯಾರೆ ಕೆಲಸನ ಬರಂಗಿಲ್ಲನ? ಅತ್ತಿಯರ ನಾನು ಏನು ಮಾತಾಡಿಲ್ರಿ, ಇದ್ದಿದ್ದಂಗ ಹೇಳೇನಿ. ಅಲ್ಲ ನಾನು ಅವನ್ನ ಮದ್ವೆ ಆಗ್ತೀನಿ, ಬ್ಯಾರೆ ಯಾರು ಬೇಡ ಅಂತ ನಮ್ಮನ್ನೆಲ್ಲ ಧಿಕ್ಕರಿಸಿ ಮದ್ವೆ ಆದ್ಲು. ಈಗ ಬಾಳೆ ಹರ್ಗೆಡ್ಸ್ಕೊಂಡು ಬಂದು ಕುಂತಾಳ. ಮತ್ತ ಕೇಳ್ಬಾರ್ದನ? ಅತ್ಗೆಮ್ಮ ನಾನೇನ್ ಬೇಕಂತ ಮಾಡಿನೇನ್ರಿ? ಯಾಕವ ಮೋಹಿನಿ, ಯಾಕ ಹಂಗ ಮಾತಾಡ್ತಿ? ಇದು ಒಳ್ಳೆ ಕತಿ ಆತ್ ಬಿಡ್ರಿ ಮಾವರ. ಅಲ್ಲ ನಾನೇನು ಮಾತಾಡ್ಲೇಬಾರ್ದೇನ? ಕಲ್ಪನಾ, ನೀ ಒಳಗ್ ಬಾರ್ವಾ. ಈಗ ಮುಂದೇನು ಕತಿ? ಗಂಡನ್ ಬಿಟ್ಟು ಬಂದ ಬಿಟ್ಟೇನ ಪೂರ? ಮೋಹಿನಿ, ಅತ್ತಿಯರ ಕೇಳಕ್ ಕುಂತೀನಿ ತಡ್ರಿ. ನಾ ಅದ್ನಿ ಬಗ್ಗೆ ಕಾಳಜಿ ವಹಿಸ್ಕೋಬಾರ್ದ ನಾನು? ಅಯ್ಯೋ ದೇವ್ರೆ, ಹೇಳ ಕಲ್ಪನಾ, ಏನಾತ? ಇನ್ನ ಒಂದು ಮದ್ವಿಗಿದ್ವಿ ಏನಾರ ಪ್ಲಾನ್ ಮಾಡಿಯಾ? ಅದ್ಗೆಮ್ಮ ನನ್ ಪರಿಸ್ಥಿತಿ ನೋಡಿ ನಿಮ್ಗ ಹಿಂಗೆಲ್ಲ ಕೇಳ್ಬೇಕು ಅಂತ ಅನ್ಸಕುಂತತ. ಇದ ಜಾಗದಾಗ ನೀವು ಇಲ್ಲ ನಿಮ್ ತಂಗಿ ಇದ್ದಿದ್ರೆ ಹಿಂಗ ಮಾತಾಡ್ತಿದ್ರ? ಅಯ್ಯೋ ದೇವ್ರೆ, ಮಾಡುದಿಲ್ಲ ಮಾಡಿ ನಮ್ ತಂಗಿ ಮೇಲೆ ನನ್ನ ಮೇಲೆ ಹಾಕಿದ್ರೆ ಏನ್ ಬಂದವಾ? ನೀನ ಮೊದ್ಲೇ ಹುಷಾರಾಗಿರ್ಬೇಕಿತ್ತು. ನನ್ ತಂಗಿದು ಫಿಕ್ಸ್ ಆತ್ ನೋಡ್ ಮೊನ್ನೆ. ಎಂತ ದೊಡ್ಡ ಮನಿ, ದೊಡ್ಡ ಸೀರೆ ಮಳಿಗೆ ಐತಿ ಗೊತ್ತನ? ನೇಕಾರ್ನು ಅವ್ರ ಜಗಷ್ಟು ಉತ್ಪನ್ನ ಐತಿ ಅಂತ ಮನಿನ ಮಾಡ್ಕೊಂಡು ಹೊಂಟ. ನಸೀಬ ಬೇಕ, ಆದ್ರೆ ನಿಂದ ನಸೀಬ್ ನೋಡ್ ಕೆಟ್ಟೋಗ್ಬಿಟ್ಟತಿ. ಮದ್ವಿಕಿನ ಮೊದ್ಲ ಎಡು ಬಿಟ್ಟಲ್ಲ, ಈಗ ಅನುಭವ್ಸಕುಂತಿ. ಯಾರೇನ್ ಮಾಡಕ್ಕಾಕತಿ? ಇನ್ನೊಮ್ಮೆ ನಿನ್ನ ನಮ್ಮನ್ನ ಹೋಲಿಸ್ಕೊಳಕ್ ಹೋಗ್ಬೇಡ. ಮೋಹಿನಿ, ನೀ ಜಾಸ್ತಿ ಮಾತಾಡಕ್ ಕುಂತಿ. ಅತ್ತಿಯರ ನಾನು ನೋಡಕುಂತ ನೀ ಜಾಸ್ತಿ ಮಾತಾಡಕುಂತಿ ಅನ್ನಕುಂತಿರಲ್ಲ ನೀವು. ಈಗ ನಿಮ್ ಮಗ ನೀವು ಕರ್ಕೊಂಡ್ ಕುಂದರ್ಸಿರಿ ಮನ್ಯಾಗ. ಕೆಲಸ ಯಾರು ಮಾಡೋರು? ನನ್ನ ಕೈಲಿ ಆಗಂಗಿಲ್ರಿ ಅತ್ತಿಯರ. ನನ್ನ ಕೈಲಿ ಎಷ್ಟಾಗತ್ತ ಅಷ್ಟ ಕೆಲಸ ಮಾಡಾಕಿ. ಮನಿ ಕೆಲಸ ನಿಮ್ ಮಗಳನ್ನು ಮಾಡ್ಬೇಕು, ನೀವು ಮಾಡ್ಬೇಕು. ಹಂಗಂದ್ರೆ ಇರ್ತೀನಿ, ಇಲ್ಲಂದ್ರೆ ನಾನು ನನ್ ತವ್ರ ಮನೆಗೆ ಹೋಗ್ತೀನಿ. ತೀರಾ ಮಾಡ್ತಾಳ ಅಂತ ಕೈ ಕಟ್ಕೊಂಡ್ ಕುಂತ್ರ ಹೊಟ್ಟಿಲಿದ್ದೀನಿ ಅಂತ ಕುಂತ್ರ ನಂಗೆ ಆಗಂಗಿಲ್ರಿಪ್ಪ. ಅತ್ತಿಗೆಮ್ಮ ನೀವ ಏನು ಮಾಡ್ಬೇಡ್ರಿ, ನಾನೇ ಎಲ್ಲ ಮಾಡ್ತೀನಿ. ಆದ್ರೆ ಇಂಥವೆಲ್ಲ ಚುಚ್ಚು ಮಾತಾಡಿ ಮನ್ಯಾಗ ಜಗಳ ಹಚ್ಚಬೇಡ್ರಿ. ಇವ ನಾವಲ್ಲಿ ಹಿಂಗೆಲ್ಲ ಚುಚ್ಚು ಮಾತಾಡಿ ಜಗಳ ಹಚ್ಚಬೇಡ್ರಿ ಅಂತ ಹೇಳಕುಂತೀಯ ನೀ ನನಗ? ಅಂದ್ರ ನಾನ್ ಜಗಳ ಹಚ್ಚಕಿ ಚುಚ್ಚಿ ಮಾತಾಡಕಿ ಅಂತ ಹೇಳಕುಂತೀನ? ಅತ್ಯಾರ ಇದಕ್ಕೇನಂತೀರಿ? ಈಗರ ಇನ್ನ ಕಾಲ್ ಇಡಕುಂತಾಳ, ಇನ್ನ ಮನೆ ಕಾಲ ಇಟ್ಟಿಲ್ಲ. ಆಗ್ಲೇ ನನ್ನ ಜಗಳ ಗಂಟಿ ಮಾಡೇ ಬಿಟ್ಲ ನಿಮ್ ಮಗಳ. ಮದ್ವಿಕಿನ ಮೊದ್ಲು ಮನಿ ಮಗಳಿದ್ಲು, ಹೆಂಗ ಒಂದ್ ಅಡ್ಜಸ್ಟ್ ಮಾಡ್ಕೊಂಡಿದ್ದೆ. ಮದ್ವಿ ಆದ್ಮೇಲೇನು ಗಂಡನ್ ಬಿಟ್ಟು ಬಂದ್ ತವ್ರ ಮನೆ ಕುಂತ್ರ ಯಾರು ಚಕ್ರಿ ಮಾಡ್ಯಾರಿ ಅತ್ಯಾರ? ನನ್ನ ಕೈಲಿ ಚಕ್ರಿ ಮಾಡೋದಾಗೋದಿಲ್ರಿ ಅತ್ಯಾರ. ಈಗ ಹೇಳೇ ನಾನು. ಮತ್ತ ನನ್ನ ಗಂಡನ ಮುಂದೆ ಏನಾರ ಚಾಡಿ ಹೇಳುದು ಆತು ಅಂದ್ರೆ ನಾನರ ನನ್ನ ತವ್ರ ಮನೆಗೆ ಹೋಗ್ಬಿಡ್ತೀನಿ. ಓ ಬಾರಿ ಇದೀರಿ ನೀವು. ನನ್ನ ಗಂಡ ದುಡ್ದಿದ್ದೆಲ್ಲ ಇವ್ರಿಗೆ ಹಾಕುದಾತ. ನಮ್ಮ ಮಕ್ಳಿಗೆ ಏನು ಮಾಡೋದು ಬೇಡ, ಇವ್ರ ಮಕ್ಳಿಗೆ ಅಷ್ಟ ಮಾಡ್ಕೋತ ಕುಂತ ಬಿಡುದು. ಯವ್ವ ಬಾ ಒಳಗ್ ಹೋಗುನು. ಅಲ್ಲ ಎಷ್ಟು ಮಾತಾಡ್ತಾಳ ಈಕಿ ಮೋಹಿನಿ. ಅಲ್ಲ ಈಕಿಗೆ ಏನ್ ಕಳ್ಳು ಕಕ್ಕಲಾತು ಎಲ್ಲ ಸುಟ್ಟೋಗ್ಯಾವೇನ ಅಂತೀನಿ ನಾನು. ಅಲ್ಲ ಎಂತ ಪರಿಸ್ಥಿತಿ ಒಳಗೆ ಏನ್ ಮಾತಾಡ್ಬೇಕು ಅಂತ ಗೊತ್ತಾಗಂಗಿಲ್ಲನು. ಯವ್ವ ಹಣೆ ಬರ ಪರಿಸ್ಥಿತಿ ಎಲ್ಲ ಕೆಟ್ಟ ಕೆರ ಹಿಡ್ದಾಗ ಎಲ್ಲರೂ ಹಿಂಗ ಮಾತಾಡ್ತಾರ. ಈಗ ನಂದು ಅನುಭವಿಸೋ ಟೈಮ್. ಏನ್ ಮಾಡ್ಬೇಕು? ಬಂದಿದ್ದು ಪಾಲಿಗೆ ಬಂದಿದ್ದು ಪಂಚಾಮೃತ ಅಂತ ಅನುಭವಿಸ್ತೀನಿ. ಬಾ ಒಳಗ್ ಹೋಗುನು. ಪಾಪವ ನನ್ನ ಮಗಳು ಅದೆಷ್ಟು ಕಷ್ಟ ಒಳಗೊಳಗ ಅನುಭವಿಸಕುಂತತಿ ನನ್ನ ಮಗಳು. ಬಡ್ಡಿ ಮಗ ಫೋನ್ ಎತ್ವಲ್ಲ. ರೊಕ್ಕ ತಗೊಳ್ಳೋ ಮುಂದ ಒಂಥರ ಮಾತಾಡ್ತಾರ, ರೊಕ್ಕ ಕೊಡು ಮುಂದೆ ಒಂಥರ. ಫೋನ್ ಯಾಕೆ ಎತ್ವಲ್ಲ? ಸ್ವಿಚ್ ಆಫ್ 2 ಸಲ ರಿಂಗ್ ಆತು. ಈಗ ಸ್ವಿಚ್ ಆಫ್ ಮಾಡ್ಯಾನಂದ್ರೆ ಇವನ್ ಕೈಲೇ ರೊಕ್ಕ ಕೊಡಕ್ ಆಗಂಗಿಲ್ಲ. ತಡಿ ಮಾಡ್ತೀನಿ. ಬಸ್ಸು, ಹಾ ಸಿಕ್ಕಿದ್ನೇನವ ಕಿರಣ? ಬಸ್ಸು ಮನೆಯೆಲ್ಲ ಹುಡುಕಿದೆ, ಅಟ್ಟದ ಮೇಲೆ ಹುಡುಕಿದೆ, ಸಂದಿಗೊಂದಿ ಮೂಲಿ ಸಂದಿ ಎಲ್ಲ ಕಡೆ ಹುಡುಕಿದೆ. ಅವನ್ ಪತ್ತೆ ಸಿಗ್ಲಿಲ್ಲ. ಹೌದಾ? ಇವತ್ತು ಒಂದ್ ದಿನ ರಾತ್ರಿ ಇಲ್ಲೇ ಇರ್ತೀನಿ ಬಾಸು. ಹುಡ್ಕ್ಯಾಡಿ ಅವನು ಇವತ್ತು ಕೈ ಕಾಲು ಮುರಿದು ನಿಮ್ಮನ್ನು ಒಪ್ಪಿಸ್ತೀನಿ ಬಾಸು. ಆತ ಹಂಗ ಮಾಡು. ಕೈ ಕಾಲೆಲ್ಲ ಈಗ ಮುರಿಬೇಡ, ಹೇಳ್ತೀನಿ. ಇನ್ನ 2 ದಿನ ಟೈಮ್ ಕೊಡುನು. ಕೇಳಿದ ಚಲೋ, ಇಲ್ಲ ಕಾಲು ಮುರಿದು ಅಲ್ಲಿಂದನ ಅವನ ಕೈಲೇ ಭಿಕ್ಷೆ ಬೇಡಿಸಿ ಬಡ್ಡಿ ವಸೂಲಿ ಮಾಡ್ಕೊಂತಾನೆ, ಅಸಲು ವಸೂಲಿ ಮಾಡ್ಕೊಂತಾನೆ. ಆತ್ರಿ ಬಾಸು, ನಾ ಇಲ್ಲೇ ಕಾವಲ್ ಕಾಯ್ತೀನಿ ಬಾಸು. ಹಾ ಹಂಗ ಮಾಡು. ನಿನಗೇನ್ ರೊಕ್ಕ ಕೊಡ್ಬೇಕಲ್ಲ ಫೋನ್ ಪೇ ಮಾಡಿ ನೋಡು. ರೊಕ್ಕಕ್ ತಕ್ಕಂಗ್ ಕೆಲಸ ಇರ್ಬೇಕು. ಇನ್ನ 2 ತಾಸ್ನಾಗ ಆದ್ರ ಅವನನ್ನ ಕರ್ಕೊಂಡು ನನ್ನ ಅಡ್ಡಕ್ ಬಾ, ನಾ ಅಡ್ಡದಾಗ ಇರ್ತೇನೆ. ಹ್ಞೂ ರೀ ಬಾಸು. ಅವನ್ ಫೋಟೋ ಎಲ್ಲ ಐತಲ್ಲ? ಹ್ಞೂ ರೀ ಬಾಸು, ಫೋಟೋ ಐತ್ರಿ. ವಾಟ್ಸಪ್ ಮಾಡಿದ್ರಲ್ಲ ಅದ ಫೋಟೋ ಓದಿಲ್ರಿ. ನಾನೆಲ್ಲ ಅವನನ್ನು ಹುಡುಕಿ ಕೈಕಾಲು ಕಟ್ಟಿ ಅವನು ನಿಮ್ಮನ್ನು ಒಪ್ಸೋ ಜವಾಬ್ದಾರಿ ನಂದು. ಕೊಟ್ಟಿದ್ ರೊಕ್ಕಕ್ಕ ತಕ್ಕಂಗ್ ಕೆಲಸ ಮಾಡ್ತೀನಿ ಬಾಸು. ಇನ್ ನೀವು ಹೋಗ್ರಿ. ಅಲ್ಲಿ ಹೊಂಟಾನಲ್ಲ ಅವನ ಏನವ?
ಬಾಸು ಅಲ್ರಿ ಅವ ಅಲ್ರಿ ನಾನೆಲ್ಲ ಹುಡುಕಿ ಕೊಡ್ತೇನೆ ತಗೋರಿ ಬಾಸು ನೀವಿನ್ನು ಹೋಗ್ರಿ. ಇವನ ಒಲೆವ ಇವ ಈ ಬಡ್ಡಿ ಪಾಪಣ್ಣ. ಅಯ್ಯೋ ದೇವ್ರಿ, ಆ ಕಿರಣನ್ನ ಹುಡ್ಕ ಕುಂತಾನ. ಅಯ್ಯೋಯ್ಯೋ ಅವನ ಕೈ ಕಾಲು ಮಟೇಶ್. ಈ ಸರಕ ಸರಕ ಬಾಯಿ 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 ಬಾಯಿ. ಏನ ಹಂಗೆ ಒದ್ರಾ ಕುಂತಿ? ತರವ ಲಗುನ ಹೇಳು, ಅರ್ಜೆಂಟ್ ಬಾಂಡೆ ತಿಕ್ಬೇಕು. ನನ್ನ ಮತ್ತೆ ಒದ್ರಾ ಕುಂತಾಳ. ಅಯ್ಯೋಯ್ಯೋ ಮೆಲ್ಲಕ್ ಮಾತಾಡ. ಅಲ್ಲಿ ನೋಡಲಿ ಕಿರಣನ ಹುಡ್ಕಕ ಪಾಪಣ್ಣ ಬಂದಾನ, ಬಡ್ಡಿ ಪಾಪಣ್ಣ. ಅಯ್ಯ ಹೌದಲ್ಲ ಇವ ಒಳ್ಳೇದಾತ್ ಬಿಡು. ನಾನು ಈ ದಿನಕ್ಕೋಸ್ಕರನ ಕಾಯ ಕೂತಿದ್ದೆ ಗೊತ್ತರ. ಅವನನ್ನ ಕೈ ಕಾಲು ಮುರಿದು ಮೂಲಿ ಗುಂಪಿ ಮಾಡ್ಬೇಕು. ಈ ಪಾಪಣ್ಣಗ ಪುಣ್ಯ ಬರ್ತತಿ. ಅವ ಜರ ಉರ್ಸ್ಕೊಂಡಿಲ್ ತಗೋ, ನಮಗ ಜರ ಉರ್ಸಿಲ್ಲವ. ಆದ್ರೂ ಕಲ್ಪನಾ ಬಹಳ ಕೂಡಿ ಬಾಳ್ಬೇಕಂತ ಆಸೆ ಇಟ್ಕೊಂಡೈತ ಅದು ಹುಡುಗಿ. ಇವ್ರ ಕೈ ಕಾಲು ಮುರಿದು ಭಿಕ್ಷೆ ಎತ್ತಕ್ ಹಚ್ಚಿಬಿಟ್ರ ಹೋಲಿ ಬಿಡು. ಇಂಥವ್ನ ಕೂಡ ಬಾಳೆ ಮಾಡೋದಕ್ಕಿಂತ ಬಿಟ್ಕೊಟ್ಟು ಆರಾಮಾಗಿರ್ಲಿ. ಹಂಗಂತೀಯ? ಯಾಕವ ನಂಗ ಮನ್ಸು ಒಪ್ಪುವಲ್ತು. ಏನ್ ದೊಡ್ಡದಾಗಿ ನೀ ಸಹಾಯ ಮಾಡ್ದಾಗ ಮಾತಾಡ್ತಿಲ್ಲ. ಅವನು ನಿಂಗ ಜಗ್ಗ ಬೈದಾಡೆ ಅಂತ ಈಗ ಸುಮ್ಕಿರು. ಅವ ಎಲ್ಲಿರ್ತಾನಂತ ನಂಗೆ ಗೊತ್ತು. ನಾವ ಹೋಗಿ ಹೇಳ್ಬಿಡು ನೀನು. ಈ ಭಾರತ ಅರವ ನಂಗೊಬ್ಬಕ್ಕೀಗ ಧೈರ್ಯ ಸಾಲಂಗಿಲ್ಲ. ನಾನು ನೀವು ಸೇರಿ ಹೋಗಿ ಹೇಳ್ಬಿಡು ಬಾ. ಯವ್ವ ಹೋಲಿ ಬಿಡ ಯವ್ವ, ಅವ್ರ ಮನ್ಯಾಗ ಅದೀವಿ, ಆಮೇಲೆ ಗೊತ್ತಾಗ್ಬೇಕು ಮನೆ ಖಾಲಿ ಮಾಡ್ರಿ ಅಂದ್ರ ಎಲ್ಲಿ ಹೋಗುನು? ಸುಮ್ಕಿರ ಯವ್ವ ನೀನು. ಇಲ್ಲ ಬಾರ್ದ ಮಾತಾಡ್ಬೇಡ. ನಿನ್ನ ಒಳ್ಳೆ ತೋರಿಸಿದ್ ನೀನು ನಾನು. ಹೋಲಿ ಬಿಡು ಹೋಲಿ ಬಿಡು, ಏನಾರು ಮಾಡ್ಕೊಂಡು ಆಗೋಲಿ. ಕೈಕಾಲು ಮುರ್ದಾಗ ಗೊತ್ತಾಕೈತ ಅವನಿಗೂ.